ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸಂತವರೈ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಯಾವ ಚೆಫ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ? ಏನು ವಿಶೇಷ, ಏನಾದರೂ ವಿಶೇಷವಾಗಿ ತೋರಿಸ್ತಾ ಇದ್ದೀರಾ? ಶುಕ್ರವಾರ ದಿನ ವಿಶೇಷ ಏನಿರುತ್ತೆ, ಒಳ್ಳೆ ಅದ್ಭುತವಾಗಿರುವಂಥ ಬೇಡ ಏನು ಮಾಡ್ತಾರೆ ಅಂತ ಅವ್ರು ಹೇಳಿ ನಾವೇಂಗೆ ಹೇಳಕ್ಕೆ ಸಾಧ್ಯ. ನಮಸ್ಕಾರ. ನಮಸ್ಕಾರ. ಓಕೆ, ಸುಚಿತ್ರಾ ಅವರೇ ಬಂದಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ. ಬನ್ನಿ ಬನ್ನಿ ಬನ್ನಿ. ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತು ಚಿಕನ್ ಕುರ್ಮಾ ಮಾಡ್ತಾ ಇದ್ದೀನಿ. ಚಪಾತಿ, ಪೂರಿ, ಓಕೆ, ಈ ರೈಸ್, ಓಕೆ, ವೈಟ್ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚಿಕನ್ ಕುರ್ಮಾ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿಪ್ಪ? ಚಿಕನ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಪುದೀನಾ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಗೋಡಂಬಿ, ಧನಿಯಾ, ಅಚ್ಚಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅರಿಶಿನ, ಉಪ್ಪು, ಎಣ್ಣೆ. ಹಾಫ್ ಕೆಜಿ ಚಿಕನ್ ಇದೆ. ಕುರ್ಮಾ ಅಂದ್ರೆ ಸ್ವಲ್ಪ ಗಟ್ಟಿ ಗ್ರೇವಿ ಬರುತ್ತೆ, ಮತ್ತೆ ಸ್ಪೈಸಸ್ ಇರಬೇಕು ಚೆನ್ನಾಗಿ. ಅದರಲ್ಲಿ ಒಂದ್ 4 ಚಕ್ಕೆ, ಲವಂಗ 3-4, ಓಕೆ, ಮತ್ತೆ ಸೋಂಪು. ಚಿಕನ್ ಕುರ್ಮಾ ಇದು. ಸೋಂಪು 1 ಸ್ಪೂನ್, 1 ಟೇಬಲ್ ಸ್ಪೂನ್ ಅಷ್ಟು. ಓಕೆ, ಏಲಕ್ಕಿ. ಓಕೆ, ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ನಾವು ಹಾಗೆ ಒಗ್ಗರಣೆಗೆ ಹಾಕೋದಕ್ಕಿಂತ ಈ ತರ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಹಾಕಿದ್ರೆ ಅದೇ ಟೇಸ್ಟ್ ಡಿಫ್ರೆಂಟ್. ಧನಿಯಾನು ಹಾಕೋಬೇಕಾ? ಡ್ರೈ ರೋಸ್ಟ್ ಮಾಡ್ಕೋಬೇಕಾ? ಸಾಕು ಅಷ್ಟೇ? ಸಾಕು. ಅರ್ಧ ಕೆಜಿಗೆ 1 ಸ್ಪೂನ್ ಅಷ್ಟು ಧನಿಯಾ. ಓಕೆ, ಓಕೆ, ಅಲ್ಲ ಸಾಕು. ಆಫ್ ಮಾಡಿ. ಆಫ್ ಮಾಡೋಣ ಅಷ್ಟೇನಾ? ಇದನ್ನ ಡ್ರೈ ಪೌಡರ್ ಮಾಡ್ತೀನಿ. ಇದಕ್ಕೆ ಹಾಕಿ. ಇದು ಕುರ್ಮಾ ಅಂದ್ರೆ ತಿಕ್ಕ ಗ್ರೇವಿ ಬರುತ್ತೆ. ಅದರಿಂದ ನಾನು ಇಲ್ಲಿ ತೆಂಗಿನಕಾಯಿ, ಗಸಗಸೆ ಮತ್ತು ಗೋಡಂಬಿನ ತಗೊಳ್ತಾ ಇದ್ದೀನಿ. ಯಾಕಂದ್ರೆ ಗಟ್ಟಿಯಾಗಿ ಗ್ರೇವಿ ಬರುತ್ತೆ ಅಲ್ವಾ? ಚಪಾತಿಗೆ ಎಸ್ಪೆಷಲಿ ಚೆನ್ನಾಗಿರುತ್ತೆ. ಒಂದು 1/4 ಕಪ್ ಅಷ್ಟು ಸಾಕು ಅಷ್ಟು ಚಿಕನ್ಗೆ. ಓಕೆ, ಒಂದು ಸ್ಮಾಲ್ ಟೀ ಸ್ಪೂನ್ ಅಷ್ಟು ಗಸಗಸೆ. ಓಕೆ, ಗೋಡಂಬಿ ಒಂದು 5-6. ಇದು ಆಪ್ಷನಲ್. ಗೋಡಂಬಿ ಬೇಡ ಅಂದ್ರೆ ಬರೀ ಕಾಯಿ ಗಸಗಸೆ ಸಹ ಹಾಕೋಬಹುದು. ಸ್ವಲ್ಪ ನೀರು ಹಾಕ್ತೀವಿ. ಇದು ಕಡಾಯಿ ಇಟ್ಟಿದ್ದೀನಿ, ಸಾಕಾಗ್ಬೋದಲ್ಲ? ಇದು ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯಿದೆ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ. ಓಕೆ, ಒಂದು ದೊಡ್ಡ ಈರುಳ್ಳಿ ಸಾಕಾಗುತ್ತೆ 1/2 ಕೆಜಿಗೆ. ಓಕೆ, ಬ್ರೌನ್ ಆಗ್ಬೇಕಾ? ಬ್ರೌನ್ ಬೇಡ, ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗೋಷ್ಟು ಕೆಂಪಗಾದ್ರೆ ಸಾಕು. ಏನಿದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, 1 ಸ್ಪೂನ್, 1 ಟೀ ಸ್ಪೂನ್ ಸಾಕು. ಓಕೆ, ಯಾವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಹಾಕ್ಬೇಕು ಅದನ್ನ ಹಾಕ್ಬೇಕು. ಫ್ರೈ ಆದಾಗಲೇ ಅದು ಫ್ಲೇವರ್ ಬೇರೆ ಥರ ಬರುತ್ತೆ. ಟೊಮೆಟೊ 1 ಟೊಮೆಟೊ ಸಾಕು. ಸಾಕಲ್ಲ? 1 ಟೊಮೆಟೊ. ಬಟ್ ಸ್ವಲ್ಪನೇ ತೊಗೊಂಡಿದ್ರೆ ಚಿಕನ್ ನಮ್ಗೆ ಅನ್ನಿಸ್ತಾ ಇದೆ ಹಂಗೆ ಇಷ್ಟು ಹಾಕ್ತಾ ಇದ್ದೀರಾ ಅಂತ. ಇಲ್ಲ, ಇದಕ್ಕೆ ಈ ಕುರ್ಮಾಗೆ ಟೊಮೆಟೊ ಈರುಳ್ಳಿ ಜಾಸ್ತಿ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ಗ್ರೇವಿನ ಜಾಸ್ತಿ ಮಾಡೋಕ್ಕೆ ನಾನು ತೆಂಗಿನಕಾಯಿ, ಗಸಗಸೆ, ಗೋಡಂಬಿನ ತಗೊಂಡಿದ್ದೀನಿ. ಕುರ್ಮಾಗೆ ಈರುಳ್ಳಿ ಟೊಮೆಟೊ ಕಂಟೆಂಟ್ ಜಾಸ್ತಿ ಬೇಕಾಗೋದಿಲ್ಲ. ಓಕೆ, ನಾವೇನಾದ್ರು ಇದನ್ನ ಹಾಕಿಲ್ಲ ಅಂತಿಲ್ಲ, ಇದನ್ನ ಜಾಸ್ತಿ ಹಾಕೋಬೇಕಾಗಿತ್ತು ಗ್ರೇವಿಗಲ್ವಾ? ಮತ್ತೆ ಇನ್ನೊಂದು ಮುರಳಿಯವರೇ, ಇದು ಸೇಮ್ ಮಸಾಲೆನ ವೆಜಿಟೇರಿಯನ್ ಸಹ ಯೂಸ್ ಮಾಡಬಹುದು. ಕುರ್ಮಾ ವೆಜ್ ಕುರ್ಮಾ ಮಾಡ್ಕೋಬಹುದು. ಇದಕ್ಕೆ ಆಲೂಗಡ್ಡೆ ಹಾಕಿ ಮಾಡಬಹುದು. ಆಲೂಗಡ್ಡೆ ಬೇಡ ಅನ್ನೋರು ಮಿಕ್ಸ್ ವೆಜಿಟೇಬಲ್ಸ್, ಪನ್ನೀರು ಎಲ್ಲ ಹಾಕೊಂಡು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ವೆರಿ ಗುಡ್. ಸೇಮ್ ರೆಸಿಪಿನ ನೀವು ವೆಜಿಟೇರಿಯನ್ಸ್ ಇದನ್ನ ಫಾಲೋ ಮಾಡಬಹುದು. ಕುರ್ಮಾ ಬೇಕು ಅನ್ನೋರು ಪೊಟ್ಯಾಟೊ ಕುರ್ಮಾ ಇದನ್ನ ಮಾಡ್ಕೋಬಹುದು. ಆಲೂಗಡ್ಡೆ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಇದೇ ಮಸಾಲಾ. ಇದೇ ಮಸಾಲೆ. ಇಲ್ಲಿ ನಾವು ಚಿಕನ್ ಹಾಕ್ತೀವಿ, ನೀವು ಅಲ್ಲಿ ನಿಮ್ಗೆ ವೆಜ್ಜೀಸ್ ಏನ್ ಬೇಕು ವೆಜಿಟೇಬಲ್ಸ್ ಅದನ್ನ ಹಾಕೋಬಹುದು. ಚಿಕನ್ ಹಾಕ್ತೀವಿ. ಓಕೆ, ಬಟ್ ಬೋನ್ಲೆಸ್ ಮಾಡ್ತಾ ಇದ್ದೀರಾ ಇವತ್ತಿಗೆ? ಇಲ್ಲ, ಕುರ್ಮಾ ವಿತ್ ಬೋನೆ ತಗೋಬಹುದು. ನಾನು ಇಲ್ಲಿ ಬೋನ್ಲೆಸ್ ತಂದಿದ್ದೀನಿ. ಓಕೆ, ಅರಿಶಿನದ ಪುಡಿ 1 ಕಾಲು ಚಮಚ,
ಇವತ್ತೇನು ತೋರಿಸ್ತಾ ಇದ್ದೀರಾ ಇನ್ನೊಂದು ಡಿಶ್ ನೀವು ಸುಚಿತ್ರಾ? ಫಿಶ್ ಟಿಕ್ಕಾ. ಓ ವೆರಿ ಗುಡ್. ಫಿಶ್ ಟಿಕ್ಕಾ ನಾವು ತೋರಿಸಿಲ್ಲ ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ. ವೆರಿ ಗುಡ್. ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ. ಖಾರ ಎಷ್ಟು ಬೇಕು ಅಷ್ಟು 2 ಸ್ಪೂನ್ ತಗೊಂಡಿದ್ದೀನಿ ನಾನೆಲ್ಲ. ಓಕೆ 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 ಓಕೆ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಆಗಲಿ. ಡ್ರೈ ಪೌಡರ್ಸ್ ಏನಿದೆ ಅದನ್ನು ಹಾಕ್ತೀನಿ. ಹಾಕ್ಬಿಡ್ತೀರಾ? ಕುದಿ ಬರಬೇಕಾ? ಇದಾದ್ಮೇಲೆ ಫಿಶ್ ಟಿಕ್ಕಾ ಬೇರೆ ತೋರಿಸ್ತಾ ಇದ್ದಾರೆ ಸುಚಿತಾ ಅವರು. ಒಳ್ಳೆ ಫಿಶ್ ಟಿಕ್ಕಾ ತೋರಿಸ್ಬೇಕು ಅಂತ ಸಾಕಷ್ಟು ಜನ ಮೇಲ್ ಮಾಡಿದ್ದಾರೆ ನಮಗೆ. ಮುರಳಿಯವರೇ ಫಿಶ್ ಟಿಕ್ಕಾ ತೋರಿಸಿ, ನಮ್ಗೆ ತೋರಿಸೇ ಇಲ್ಲ, ಬರೀ ಫಿಶ್ ಸಾರುಗಳನ್ನೇ ತೋರಿಸ್ತಾ ಇದ್ದೀರಾ ನೀವು ಅಂತ. ನೋಡೋಣ ಅದೊಂದು ಟಿಕ್ಕಾ ನೋಡೇ ಬಿಡೋಣ. ಸುಚಿತಾ ಅವರು ಬನ್ನಿ ಮುರಳಿ, ಅದೇನು 5 ನಿಮಿಷಕ್ಕೆ ಮಾಡಿ ತೋರಿಸ್ತೀವಿ ಅಂತ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಡ್ರೈ ಪೌಡರ್ ಏನು ಮಾಡಿದ್ದೀನಿ ಓಕೆ ಓಕೆ ಓಕೆ. ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಅಂದ್ರೆ ನಾವು ಗೋಡಂಬಿ ಪೇಸ್ಟ್ ಹಾಕಿದ್ಮೇಲೆ ಆ ಗ್ರೇವಿ ಸ್ವಲ್ಪ ತಿಕ್ಕಾಗುತ್ತೆ ಅಂತ ಕಾಣುತ್ತಲ್ವಾ? ಸ್ವಲ್ಪ ಲಿಡ್ ಹಾಕಿ ಕ್ಲೋಸ್ ಮಾಡೋಣ. ಸ್ವಲ್ಪ ಮಸಾಲೆಯಲ್ಲಿ ಬೇಯ್ಲಿ, ಆಮೇಲೆ ನಾವು ಪೇಸ್ಟ್ ಏನಿದೆ ಅದನ್ನ. ಓಕೆ. ಸ್ವಲ್ಪ ಮಸಾಲೆಯಲ್ಲಿ ಚಿಕನ್ ಬೇಯ್ಲಿ. ಓಕೆ ಓಕೆ ಓಕೆ. ಎಲ್ಲ ಬೆಂದಾಗಿದೆ ಅನ್ಕೊಂಡಿದ್ದೀನಿ. ಬೆಂದಿದ್ಯಾ? ಓಕೆ ರೆಡಿ. ತೆಂಗಿನಕಾಯಿ ಮತ್ತು ಗಸಗಸೆ ಗೋಡಂಬಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಓಕೆ. ಇದರಿಂದಾನೇ ನಮಗೆ ಗ್ರೇವಿ ತಿಕ್ಕಾಗಿ ಬರೋದು. ಕುರ್ಮಾ ಅಂದ್ರೆ ಗಟ್ಟಿ ಇರಬೇಕು. ಎಸ್. ಬೇಯಬೇಕು ಚೆನ್ನಾಗಿ. ಓಕೆ. ಮುಚ್ಚೋಣ ಸ್ವಲ್ಪ. ಇನ್ನೊಂದು ಸ್ವಲ್ಪ ನೋಡುವ ಏನಾಗಿದೆ ಅಂತ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಓಕೆ. ಪುದೀನ. ಓಕೆ. ಹಿಂಗೆ ಇರಬೇಕಲ್ಲ ಕುರ್ಮಾ. ಇದು ಕುರ್ಮಾ. ಎಸ್, ಚೆನ್ನಾಗಿದೆ. ಚಿಕನ್ ಕುರ್ಮಾ ಟೇಸ್ಟ್ ಮಾಡಿ ಇಡಿ ಹೆಂಗಿದೆ ಅಂತ. ಚಿಕನ್ ಕುರ್ಮಾ ಸುಚಿತ್ ಅವರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಕಾಣ್ತಾ ಇದೆ, ನೋಡೋಕ್ಕೂ ಚೆನ್ನಾಗಿದೆ. ಒಳ್ಳೆ ವಾಸನೆ ಬರ್ತಾ ಇದೆ. ಏನಕ್ಕೆ ತಡ, ಯಾವ ರೀತಿ ಮಾಡೋದು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಚಿಕನ್ ಕುರ್ಮಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಹಾಕಿ ಹುರಿದು ತೆಗೆದಿಡಿ. ನಂತರ ಧನಿಯಾ ಹಾಕಿ ಹುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ತೆಂಗಿನಕಾಯಿ ತುರಿ, ಗಸಗಸೆ, ಗೋಡಂಬಿ ಹಾಕಿ ರುಬ್ಬಿಕೊಳ್ಳಿ. ಕಡಾಯಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಟೊಮೆಟೊ, ಚಿಕನ್ ಹಾಕಿ ಫ್ರೈ ಮಾಡಿ. ಅದಕ್ಕೆ ಅರಿಶಿನ, ಅಚ್ಚಖಾರದ ಪುಡಿ, ನೀರು, ತಯಾರಿಸಿಕೊಂಡ ಮಸಾಲಾ ಪುಡಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ರುಬ್ಬಿಕೊಂಡ ತೆಂಗಿನಕಾಯಿ ತುರಿ ಪೇಸ್ಟ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿದರೆ ಚಿಕನ್ ಕುರ್ಮಾ ಸವಿಯಲು ಸಿದ್ಧ. ನೋಡೋಣ ನೋಡಿ ಹೇಳಿ ಹೆಂಗಿದೆ ಅಂತ. ಫಸ್ಟು ಫ್ಲೇವರ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ, ಅದ್ಭುತ ಇದೆ. ಚಪಾತಿ, ಪೂರಿ, ಗೀ ರೈಸ್ಗೆ ಗೀ ರೈಸ್ಗೆಲ್ಲ ಸಖತ್ತಾಗಿ ಬಿಡಿ. ಅದ್ಭುತ. ಒಂಥರ ಫ್ರೆಶ್ ಆಗಿ ಪುಡಿ ಮಾಡಿ ಗ್ರೈಂಡ್ ಮಾಡಿ ತಿಂತಾರಂಗಿದೆ. ಗೀ ರೈಸ್ಗೆ ಚಪಾತಿಗೆ ಮಾಡಿಕೊಟ್ರೆ ಸಖತ್ತಾಗಿದೆ ಬಿಡಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು? ಫಿಶ್ ಟಿಕ್ಕಾ. ಓಕೆ, ಫಿಶ್ ಟಿಕ್ಕಾ ಮಾಡೋಕ್ಕೆ ಫಿಶ್ನ ತಗೊಂಬನ್ನಿ. ಇದನ್ನು ನಾವು ಸ್ವಲ್ಪ ಖಾಲಿ ಮಾಡ್ಕೊಂಡು ಬರ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಸುತ್ತು. ಆರೋಗ್ಯದ ಸುತ್ತಿನಲ್ಲಿ ಮುರಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ? ಯಾರು ಆರೋಗ್ಯದ ಅಡುಗೆಯನ್ನ ಮಾಡ್ತಾ ಇದ್ದಾರೆ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು, ಸಂಮೋಹಿನಿ ತಜ್ಞರು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ ಸುಮಾರು ದಿವಸಗಳಿಂದ. ಇವತ್ತು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೂಪಿನ ಮಹೋತ್ಸವ ನಡೆಸ್ತಾ ಇದ್ದೀವಿ ನಾವು. ಪ್ರತಿದಿನ ಒಂದು ಸೂಪ್ಗಳನ್ನ ತೋರಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಸೂಪಿನಿಂದ ಉಚ್ಚರಾಗ್ಬಿಟ್ಟಿದ್ದಾರೆ. ಓ, ಈ ಥರ ಸೂಪು ಮಾಡ್ಕೋಬೋದಾ, ಇದು ಕುಡ್ಕೋಬೋದಾ, ಓಕೆ ಊಟದ ಬಂದು ಸೂಪನ್ನು ತಗೋಬೋದಾ ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳ ಮಧ್ಯೆ ನಾವು ಸೂಪನ್ನೇ ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸಾಕಷ್ಟು ಜನ
ಸೂಪನ್ನು ಕುಡಿದು ಓ ಅದ್ಭುತ ಅದ್ಭುತ ಅಂತ ಹೇಳಿ ಬರ್ದಿರೋವಂಥದ್ದು ಫೇಸ್ಬುಕ್ಕಲ್ಲಿ ನೋಡ್ಕೋಬೋದು. ತುಂಬ ಜನಕ್ಕೆ ಇಷ್ಟ ಆಗಿದೆ ಕೂಡ. ತುಂಬ ಜನ ಜೋಕು ಮಾಡಿದ್ದಾರೆ, ಏನು ಸರ್ ಊಟದಷ್ಟೇ ಸೂಪ್ ಕುಡಿಬೋದಾ, ಊಟ ಆದಮೇಲೆ ತಿರ್ಗಾ ಸೂಪ್ ಕುಡಿಬೇಕಾ, ಏನೇನೋ ಪ್ರಶ್ನೆಗಳು ಕೇಳಿದ್ದಾರೆ. ಯಾಕಂದರೆ ಆರೋಗ್ಯದ ಬಗ್ಗೆ ಎಲ್ಲೋ ಒಂದು ಕಡೆ ಕಾಳಜಿ ಇದ್ದಾಗ ಎಲ್ಲೋ ಒಂದು ಕಡೆ ಶುರು ಆಗ್ತಾ ಇದೆ ಅವ್ರಿಗೆ. ಓಕೆ, ಇರಲಿ ಸರ್. ಇವತ್ತು ನಾವೇನು ಮಾಡ್ತಾ ಇದೀವಿ ಗುರುಜಿ? ಹಸಿ ಬಟಾಣಿ ಸೂಪ್. ಹಸಿ ಬಟಾಣಿ ಸೂಪ್ ಮಾಡೋಕೆ ಏನೇನು ತಂದಿದ್ದೀರಾ? ಬಟಾಣಿ ಸೂಪ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಬಟಾಣಿ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು. ಬಿಸಿಯಾದ ತವಾಗೆ ಅಥವಾ ಪ್ಯಾನ್ಗೆ ಕತ್ತರಿಸಿಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಸುಮಾರು ಒಂದು 2-3 ನಿಮಿಷ ಮಗ್ಗಿಸ್ಕೋಬೇಕು. ಓಕೆ, ಇದೊಂಥರ ಬ್ರೌನಿಶ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಓಕೆ, ದಟ್ಸ್ ದ ರೈಟ್ ಟೈಮ್. ಇವತ್ತು ಏನಾದರೂ ಒಂದು ಒಳ್ಳೆ ಒಂದು ಟಿಪ್ಸನ್ನು ಕೊಡಬೇಕು ಗುರುಜಿ? ಕೋಣ ಇವತ್ತು ಲಾರ್ಜ್ ಇಂಟೆಸ್ಟೈನ್ ಬಗ್ಗೆ ಮಾತಾಡ್ತೀನಿ. ಓಕೆ, ಅಂದರೆ ನಾವು ಬೆಳಿಗ್ಗೆ ಟಾಯ್ಲೆಟ್ ಹೋಗೋದು ಭಾಳ ಮುಖ್ಯ. ಹೌದು, ತುಂಬ ಜನಕ್ಕೆ ಹೋಗೋಕ್ಕೆ ಆಗಲ್ಲ. ಇಲ್ಲ ಹೋಗೋದಿಲ್ಲ, ಗಂಟೆಗಟ್ಟಲೆ ಎಲ್ಲ ಕೂತ್ಕೊಂಡ್ಬಿಡ್ತಾರೆ. ಓಕೆ, ಕೆಲವರಿಗೆ 2-3 ದಿನಕ್ಕೊಂದ್ಸಲಿ ಮೋಷನ್ ಆಗುತ್ತೆ. ಓಹೋ. ಅವೆಲ್ಲ ಕಾಯಿಲೆಗಳಿಗೆ, ರೋಗಗಳಿಗೆ ಆಹ್ವಾನ. ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ. ಓಕೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದೀವಿ, ಎಣ್ಣೆಯನ್ನು ಹಾಕದೆ. ಡ್ರೈ ಆಗಿದೆ, ಚೆನ್ನಾಗಿ ಮಗ್ಗಿದೆ. ಓಕೆ ಓಕೆ ಓಕೆ. ಸೊ ಈಗ ಇದಕ್ಕೆ ಹೇಳಿಬಿಡಿ. ಬೇಯಿಸಿಟ್ಕೊಂಡಿರುವಂಥ ಹಸಿ ಬಟಾಣಿ ಓಹೋ, ಬೇಯಿಸಿದೀವಲ್ಲ, ಬೇಯಿಸಾಗಿದೆ. ಟೈಮ್ ಸೇವ್ ಆಗಲಿ ಅನ್ನೋ ಕಾರಣಕ್ಕೆ ಒಳ್ಳೇದಾಯ್ತು. ಸುಮಾರು ಒಂದು 2-3 ನಿಮಿಷ ಓಹೋ ಬೇಯಿಲಿ. ಹೇಳಿ ಗುರುಜಿ, ಈಗ ಇದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರಿ. ಬೆಳಿಗ್ಗೆ 5 ಗಂಟೆಯಿಂದ ಹೇಳಿ ಗುರುಜಿ. 7 ಗಂಟೆ ತನಕ ಹೇಳಿ ಗುರುಜಿ. ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಅಂತ ವರ್ಕ್ ಆಗುತ್ತೆ. Okay. ಮೋರ್ ಆಕ್ಟಿವ್. ಸಣ್ಣ ಕರಳು, ಅದರ ಸುತ್ತು ದೊಡ್ಡ ಕರಳು ಬರುತ್ತೆ. ಹೌದು. ಹೊಟ್ಟೆಯಲ್ಲಿ ಅದು ಜೀರ್ಣ ಆಗಿ ತಿಂದ ಆಹಾರ ಅಲ್ಲಿಂದ ಸಣ್ಣ ಕರಳಿಗೆ ಹೋಗಿ ಸಣ್ಣ ಕರಳಿಂದ ದೊಡ್ಡ ಕರಳಲ್ಲಿ ಬಂದು ಅದು ಕಲೆಕ್ಟ್ ಆಗಿ ಬೆಳಗಿನ ಜಾವ ನಾವು ನಾರ್ಮಲಿ ಲೆಟ್ರಿನ್ಗೆ ಹೋಗ್ತೀವಿ ಅಥವಾ ಸ್ಟೂಲ್ ಪಾಸ್ ಮಾಡ್ತೀವಿ. ಹೌದು. ಜನರಲಿ ಲೆಟ್ರಿನ್ ಹೋಗೋದಕ್ಕೆ ಸುಮಾರು ಜನಕ್ಕೆ ಕಷ್ಟ ಇರುತ್ತೆ. ಟಾಯ್ಲೆಟ್ಗೆ ಹೋಗಿ ಭಾಳ ಕಷ್ಟ ಇರುತ್ತೆ. ಹೌದು. ಸ್ಟೂಲ್ ಪಾಸ್ ಆಗಲ್ಲ, ಕಾನ್ಸ್ಟಿಪೇಷನ್ ಅಂತೆಲ್ಲ ಒದ್ದಾಡ್ತಾರೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಗಂಟೆಗೆ ಅರ್ಧ ಲೋಟ ನೀರು ಕುಡಿತಾನೆ ಇರಬೇಕು. ಇಡೀ ದಿನ ಅರ್ಧ ಗಂಟೆಗೆ ಒಂದು ಅರ್ಧ ಲೋಟ ನೀರು ಕುಡಿತಾ ಇರಬೇಕು. ನೆಕ್ಸ್ಟ್, ಹಸಿ ತರಕಾರಿನ ಹೆಚ್ಚಾಗಿ ತಿನ್ನಬೇಕು. ಆಹಾರವನ್ನು ಚೆನ್ನಾಗಿ ಅಗದು ತಿನ್ನಬೇಕು. ಚೆನ್ನಾಗಿ ಅಗದು ತಿನ್ನಬೇಕು. ಫೈಬ್ರಸ್ ಫುಡ್ ತಗೋಬೇಕು. ಫೈಬ್ರಸ್ ಫುಡ್, ನಾರಿರುವಂತಹ ತರಕಾರಿಗಳು, ಹಣ್ಣುಗಳು ಅಂಥವನ್ನು ಹೆಚ್ಚು ತಗೋಬೇಕು. ರಿಫೈನ್ಡ್ ಫುಡ್ ತಿನ್ನಬಾರ್ದು, ಮೈದಾ ತಿನ್ನಬಾರ್ದು, ಖಡಾಖಂಡಿತವಾಗೂ ತಿನ್ನಬಾರ್ದು. ಸುಮಾರು 5 ಗಂಟೆಗಳು. ಬ್ರಾಹ್ಮಿ ಮುಹೂರ್ತ 3 ಭಾಗ ಇದೆ. 3ರಿಂದ 4 ಅತಿ ಶ್ರೇಷ್ಠ. ಸಾಧುಗಳು, ಸಂತರು ಮಾಡಬೇಕಾಗಿದೆ. ನಿದ್ದೆನೇ ಮಾಡಂಗಿಲ್ಲ. ಯಾಕೆ? 9 ಗಂಟೆಗೆ ಮಲ್ಕೊಳ್ಳಿ, 8 ಗಂಟೆಗೆ ಮಲ್ಕೊಳ್ಳಿ. 3 to 4 ಅತಿ ಶ್ರೇಷ್ಠವಾದಂತಹ ಬ್ರಾಹ್ಮಿ ಮುಹೂರ್ತ. 4 to 5 ಆವರೇಜ್. ನಮ್ಮಂತಹವರು ಎಲ್ಲರೂ ಹೇಳ್ಬೇಕಾಗಿರುವಂಥದ್ದು 4 to 5. 5 to 6 ಸ್ವಲ್ಪ ಸೋಂಬೇರಿತನ ಇರೋರು ಅವರೆಲ್ಲ ಹೇಳ್ಬೋದು ಅಂತ. ಸೊ ಪ್ರಿಫರಬಲಿ ಮಧ್ಯದ್ದಾದಂತಹ 4 to 5 ಹೇಳೋದು. ಬೆಚ್ಚಗಿರೋ ನೀರನ್ನು 1, 2, 3 ಗ್ಲಾಸ್ ನೀರು ಕುಡಿಬೋದು. 2-3 ಗ್ಲಾಸ್ ತನಕ ಕುಡಿಬೋದು. ಹಾಗೆ ಕುಡಿದಾಗ ನಮಗೆ ಟಾಯ್ಲೆಟ್ಗೆ ಹೋಗೋಕ್ಕೆ, ಲೆಟ್ರಿನ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಆವಾಗ ಕಂಪ್ಲೀಟ್ ಎವ್ಯಾಕ್ಯುಯೇಷನ್ ಆಫ್ ದಿ ಬೌಲ್ ಮೂಮೆಂಟ್ ಕಂಪ್ಲೀಟ್ ಆಗುತ್ತೆ. ಸ್ಟೂಲ್ಸ್ ಕಂಪ್ಲೀಟ್ ಎವ್ಯಾಕ್ಯುಯೇಟ್ ಆಗುತ್ತೆ. ಹೊಟ್ಟೆ ಫ್ರೀ ಆಗಿರುತ್ತೆ. ಕಾಯಿಲೆಗಳು ಬರೋದಕ್ಕೆ ಸಾಧ್ಯ ಕಮ್ಮಿ ಇರುತ್ತೆ. ಓಕೆ, ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡೋಣ. ಬನ್ನಿ ಗುರುಜಿ. ಅಂದರೆ ನಾವು ಏನು ಹುರ್ಕೊಂಡಿದ್ವಿ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ. ತಿರ್ಗಾ ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸಿ ಕುಡಿಯುವಂಥದ್ದು ಇರ್ಬೋದು. ಹೌದು. ಎಷ್ಟು ಹಸು ಕಲರ್ ಮನೆ ಹೇಳಿ ಗುರುಜಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಓಕೆ, ಫಸ್ಟ್ ಕ್ಲಾಸ್ ಆಗಿರುವಂಥ ಬಟಾಣಿಯ ಸೂಪ್ ರೆಡಿಯಾಗಿದೆ. ಬೇಕಿದ್ರೆ ಇದಕ್ಕೆ ಗಾರ್ನಿಷ್ ಮಾಡ್ಬೋದು. ಒಂದು 4 ಪುದೀನ ಎಲೆಯನ್ನು ಹಾಕಿದ್ರೆ ಮೇಲ್ಗಡೆ ಓಹೋ, ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಸೂಪ್. ಓಕೆ, ಹಸಿ ಬಟಾಣಿ ಸೂಪನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ಸೂಪು.
ಈ ಸೂಪನ್ನ ಗುರೂಜಿಯವರು ಯಾವ ರೀತಿ ಮಾಡಿದ್ರು ತೋರಿಸ್ತಾ ಇದೀವಿ, ಒಂದ್ಸರಿ ನೋಡ್ಕೊಳ್ಳಿ. ಬಟಾಣಿ ಸೂಪ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಈರುಳ್ಳಿ ಹಾಕಿ ಹುರಿದು ಬೆಳ್ಳುಳ್ಳಿ ಬಟಾಣಿ ಹಾಕಿ ಬೇಯಿಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ನೀರು, ರುಬ್ಬಿದ ಬಟಾಣಿ ಪೇಸ್ಟ್, ಉಪ್ಪು ಹಾಕಿ ಕುದಿಸಿ. ಈಗ ಆರೋಗ್ಯಕರ ಬಟಾಣಿ ಸೂಪ್ ಕುಡಿಯಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡ್ಲಾ? ಇದಕ್ಕೆ ಬೇಕಿದ್ರೆ ಖಾರ ಬೇಕು ಅಂತ ಅನ್ಸಿದ್ರೆ ಪೆಪ್ಪರ್ ಪೌಡರ್ ಹಾಕೋಬಹುದು. ತಾಳಿ ಗುರುಜಿ, ಫಸ್ಟ್ ನೋಡ್ಬಿಡ್ತೀನಿ. ಬೇಕಾಗಲ್ಲ ಸರ್, ಹಾಗೆ ಚೆನ್ನಾಗಿ. ಚೆನ್ನಾಗಿದೆ. ಅದೇ ಪಕ್ಕ ನಾವು ರೆಸ್ಟೋರೆಂಟ್ ಇಟ್ಟೋ ಥರ ಒಂದು ಇಡಬೇಕಷ್ಟೇ. ಬೇಕಾದ್ರೆ ಹಾಕ್ಕೊಳ್ಳಿ ಅಂತ ಅವೆಲ್ಲ ಹಾಗೆ ತಿನ್ಬೋದು, ಕುಡಿಬೋದು. ಚೆನ್ನಾಗಿದೆ. ಸೂಪ್ ಎಲ್ಲ ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿದ್ರೆ ಮಜಾ. ತುಂಬ ಸಖತ್ತಾಗಿ ಮಾಡಿದ್ದಾರೆ ಗುರುಜಿ, ತುಂಬಾ ಚೆನ್ನಾಗಿದೆ. ಅಂತೂ ಇದು ಒಂದು ಕ್ರಮ ನಾವು ತೋರಿಸ್ಕೊಡ್ತಾ ಇದೀವಿ. ಎಲ್ಲೋ ಒಂದು ಕಡೆ ಹೋಟ್ಲಿಗೆ ಹೋದಾಗ ನಾರ್ತ್ ಇಂಡಿಯನ್ ಊಟ ತೊಗೊಂಡಾಗ ಸೂಪ್ ಕುಡಿಯೋದೇ ಒಂದು ಮಜಾ ಇತ್ತು. ಇವಾಗ ಮನೆಗಳಲ್ಲೇ ಮಾಡ್ಕೊಂಡು ಕುಡಿಬೋದು ನೀವು. ಸೂಪ್ ಚೆನ್ನಾಗಿರುತ್ತೆ ಅನ್ನೋ ಕಾನ್ಸೆಪ್ಟ್ ನಾವು ತೋರಿಸ್ತಾ ಇದೀವಿ. ಥ್ಯಾಂಕ್ ಯು ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸಾಕಷ್ಟು ಆರೋಗ್ಯದ ಬಗ್ಗೆ ಕಾಳಜಿನ ನಮಗೆ ತಿಳಿಸ್ತಾ ಇದ್ದೀರಾ. ಇನ್ನೂ ಸಾಕಷ್ಟು ಮಾಹಿತಿಗಳು ನಿಮ್ಮ ಕಡೆಯಿಂದ ನಮಗೆ ಬಂದರೆ ಭಾಳ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಯಾವ ಮನೆಯವರು ಬರ್ತಾ ಇದ್ದಾರೆ? ವೆಜ್ ಹೇಳ್ಕೊಡ್ತಾರಾ, ನಾನ್ ವೆಜ್ ಹೇಳ್ಕೊಡ್ತಾರಾ? ನಾವೆಲ್ಲ ಕಾಯ್ತಾ ಇದೀವಿ ಅಂತ ನೀವು ಕಾಯ್ತಾ ಇದ್ದೀರಾ, ನಾನು ಕಾಯ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನರ್ಮದಾ. ನರ್ಮದಾ ಅವರೇ, ಎಲ್ಲಿಂದ? ಹೆಬ್ಬಾಳಿಂದ ಬರ್ತಾ ಇದ್ದೀನಿ, ದಾಸಹಳ್ಳಿ ಹೆಬ್ಬಾಳಿ. ಏನ್ ಮಾಡ್ಕೊಂಡಿದ್ದಾರೆ ನರ್ಮದಾ ಅವರೇ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಲಾಯರ್. ಓಕೆ. ಏನ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ಪುಳಿ ಮುಂಚಿ ಅಂತೇಳಿ ಒಂದು ನಾನ್ ವೆಜ್ ಡಿಶ್ ಮಾಡ್ತಾ ಇದ್ದೀವಿ. ಪುಳಿ ಮುಂಚಿ? ಪುಳಿ ಮುಂಚಿ ಆ ಥರ ಹೋಟ್ಲುಗಳು ಇದೆ ಬೆಂಗಳೂರು ಆ ಹೆಸರಿನಲ್ಲಿ? ಹೌದು. ಏನ್ ಮಂಗಳೂರು? ಮಂಗಳೂರಿನವರು. ನೀವು ಮಂಗಳೂರವರಾ? ಮಂಗಳೂರು. ಓಕೆ. ಪುಳಿ ಮುಂಚಿ ಅಂದ್ರೆ ಏನು? ಹುಳಿ ಅಂದ್ರೆ ಹುಳಿ, ಮುಂಚಿ ಅಂದ್ರೆ ಮೆಣಸು. ಓಕೆ. ನಮಗೆ ಗೊತ್ತಿಲ್ವಲ್ಲ, ನೀವು ಅದು ತುಳುನಲ್ವಾ? ಓಕೆ. ಪುಳಿ ಮುಂಚಿ ಮಾಡ್ತಾ ಇದ್ದೀರಾ ನೀವು? ಪುಳಿ ಮುಂಚಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಪುಳಿ ಮುಂಚಿ ಬೇಕಾಗುವ ಸಾಮಗ್ರಿಗಳು: ಬಾಂಗಡಿ ಮೀನು, ಮೆಣಸು, ಮೆಂತ್ಯ, ಧನಿಯಾ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಕರಿಬೇವು, ಶುಂಠಿ, ಹುಣಸೆ ಹಣ್ಣು, ಕೊಬ್ಬರಿ ಎಣ್ಣೆ. ನರ್ಮದಾರೆ, ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ ನಾನು? ಫಸ್ಟಿಗೆ ಹುರ್ಕೊಳ್ಳಿಕ್ಕೆಲ್ಲ ಒಂದು ಬಾಂಡ್ಲಿ ಕೊಡಿ. ಸಾಕಾಗ್ಬೋದಾ? ಧನಿಯಾ ಫಸ್ಟ್ ಹುರ್ಕೊಳ್ಳೋಣ. ಓಕೆ. ಎಷ್ಟೊಂದು ಅರ್ಧ ಕೆಜಿ ಮೀನು ಇದೆಯಾ? ಅರ್ಧ ಕೆಜಿ ಮೀನಿದೆ. ಅದಕ್ಕೆ ಇಷ್ಟು ಧನಿಯಾ ಸಾಕಾಗುತ್ತೆ. ಏನು ಯಜಮಾನ್ ವಕೀಲರ ಹೆಸರೇನು? ಪ್ರಕಾಶ್ ಅಂತ ಹೇಳ್ಬಿಟ್ಟು. ಪ್ರಕಾಶ್ ಅವರ? ಸ್ವಲ್ಪ ಚಟಪಟ ಅಂತ ಹೇಳಿದ್ರೆ ಸಾಕು. ಚಟಪಟ ಅಂತ ಇದೆ ನೋಡಿ. ಹೌದು. ಮಂಗಳೂರಲ್ಲಿ ಯಾರಿದ್ದಾರೆ? ಮಂಗಳೂರಲ್ಲಿ ಯಾರಿಲ್ಲ. ಮಂಗಳೂರಲ್ಲಿ ನಾನು ನೇಟಿವ್ ಮಣಿಪಾಲ್. ಮಣಿಪಾಲ್. ಓಕೆ. ಆಮೇಲೆ ನೆಕ್ಸ್ಟ್ ಜೀರಿಗೆ ಹಾಕೋಣ. ಇದು ಮೀನ್ ಐಟಮ್ ಆಗಿರೋದ್ರಿಂದ ಸ್ವಲ್ಪ ಖಾರ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು. ಇದು ಬಾಯಿ ಕೆಟ್ಟೋದ್ಗೆಲ್ಲ ಒಳ್ಳೆ ಚೆನ್ನಾಗಿರುತ್ತಾ ಡಿಶ್. ಇದು ನಮ್ಮ ಮಂಗಳೂರಿಗೆ ಬಾಯ್ಲ್ಡ್ ರೈಸ್ ಮಾಡ್ತಾರಲ್ಲ, ಹೌದು, ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಓಹೋ. ಇಷ್ಟು ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. ಹಾಕಿ. ಅಂದ್ರೆ ಮೀನ್ ಸಾರೆಲ್ಲ ಬೇಗನೆ ಮಾಡ್ಬೋದಲ್ಲ? ಹೌದು, ಬೇಗ ಮಾಡ್ಬೋದು. ಬೇರೆ ಚಿಕನ್ ಮಟನ್ ಲೆಕ್ಕ ಹಾಕಿದ್ರೆ ಮೀನ್ ಸಾರೆಲ್ಲ ಬೇಗ ಆಗುತ್ತೆ. ಆಮೇಲೆ ಬೇಗ ಕುದಿಯುತ್ತೆ ಅದು. ಕುಕ್ಕರ್ ಇಡಬೇಕು ಆ ಥರ ಏನಿಲ್ಲ, ಬೇಗ ಆಗುತ್ತೆ. ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕಿದ್ರೆ ಕೈ ಬರುತ್ತೆ. ಸ್ವಲ್ಪ ಸಾಕು. ಇಷ್ಟೇ ಮೆಂತ್ಯ? ಸಾಕು. ಯಾಕಂದ್ರೆ ಮೀನಿಗೆ ಅಷ್ಟಿಗೆ ಸಾಕಾಗುತ್ತೆ. ಇವಾಗ ಮೆಣಸು, ಬ್ಯಾಡಗಿ ಮೆಣಸು. ಇದು ಬಣ್ಣಕ್ಕೋಸ್ಕರ. ಓಕೆ. ಸಾಕ? ಒಂದು 5-6 ಹಾಕಿದ್ರೆ ಸಾಕು. ಅಂದ್ರೆ ಗುಂಟೂರು ಹಾಕ್ತೀನಲ್ವಾ, ಹಾಗಾಗಿ ಅದು ಸ್ವಲ್ಪ ಸಾಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಯಾವ ಎಣ್ಣೆ ಇದು? ಕೊಬ್ಬರಿ ಎಣ್ಣೆ. ಸಪೋಸ್ ಕೊಬ್ಬರಿ ಎಣ್ಣೆ ತಿಂದಿದ್ರು ಮಾಮೂಲಿ ಎಣ್ಣೆ ಅದು ಹಾಕೊಳ್ಬಹುದು. ಸ್ವಲ್ಪ ಹಸಿ ವಾಸನೆ. ಕೊಬ್ಬರಿ ಎಣ್ಣೆ ತಿನ್ನಕ್ಕೆ ಇಷ್ಟ ಇಲ್ಲ ಅನ್ನೋರು ಮಾಮೂಲಿ ಎಣ್ಣೆನ ಹಾಕೊಂಡು ಮಾಡ್ಕೋಬಹುದು ಅಡುಗೆನ. ಸ್ವಲ್ಪ ಗುಂಟೂರು ಮೆಣಸು. ಇದು ಖಾರ ಬರುತ್ತೆ. ಅದು ಮೀನಿಗೆ ನಾನ್ ವೆಜ್ ಸ್ವಲ್ಪ ಖಾರ ಉಪ್ಪು ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಇದು ಸಾಕು. ಓಕೆ. ಆಫ್ ಮಾಡೋಣ. ಪುಳಿ ಮುಂಚಿ ಅಲ್ಲ? ಪುಳಿ ಮುಂಚಿ. ಇದು ಮೀನಿನ ಸಾರು, ಗಟ್ಟಿಯಾದಂಥ ಮೀನಿನ ಸಾರು. ಈ ಮೀನಿನ ಸಾರನ್ನು ಯಾವ ರೀತಿ ಮಾಡಬೇಕು ಅಂತ ನರ್ಮದಾ ಅವರು ಹೇಳ್ಕೊಡ್ತಾ ಇದ್ದಾರೆ ನಮಗೆ. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಅಲ್ಲೇ ಇದೆ ಮಿಕ್ಸಿ.
ಹಾಕೋಬೋದು. ಎಲ್ಲ ಹುರ್ಕೊಂಡು ಮಾಡಿದ್ರೆ ಸಾರಿನ ಟೇಸ್ಟೇ ಬೇರೆ ಅದು ತಕ್ಷಣ ಮಂಗಳೂರಲ್ಲಿ ಹಾಗೆ ಅದು ಸ್ಟೋರ್ ಮಾಡಿ ಇಡುವುದೇ ಇಲ್ಲ. ಹೌದಾ? ಅವಾಗಲೇ ಹುರ್ಕೊಂಡು ಇವನ್ ತರಕಾರಿ ಸಹ ಹಾಗೆ. ಇದಕ್ಕೆ ಸ್ವಲ್ಪ ಶುಂಠಿ ಅಂದ್ರೆ ಬಂಗಡೆ ಸ್ವಲ್ಪ ಯಾವಾಗಲೂ ವಾಯು ಅಂತ ಹೇಳ್ತಾರೆ, ಹಾಗಾಗಿ ಶುಂಠಿ ಸ್ವಲ್ಪ ಹಾಕೊಂಡ್ರೆ ಒಳ್ಳೇದು. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು. ಅದಕ್ಕೆ ಹಾಕೊಂಡ್ಬಿಡ್ತೀರಾ? ಹೌದು, ಇದಕ್ಕೆ ಹಾಕೊಂಡು ನೆನ್ಸಿಟ್ಟಿರುವಂತ ಹುಣಸೆ ಹಣ್ಣು. ಇದು ಮಿಕ್ಸಿಗೆ ಸಿಗೋದಿಲ್ಲ ಅಂತೇಳಿ ಸ್ವಲ್ಪ ನೆನ್ಸಿಟ್ರೆ ಬೇಗ ನೈಸ್ ಆಗುತ್ತೆ. ಹುಳಿ ಮುಂಚೆ ಇದೆ ಮೇನ್ ಅನ್ಸುತ್ತೆ ಅದಕ್ಕೆ. ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗುತ್ತೆ ಬಂಗಡೆಗೆ. ಇವಾಗ ಮಿಕ್ಸಿ ಮಾಡಿ ನೀರೇನು ಬೇಕಾ? ಸ್ವಲ್ಪ ಪುಡಿ ಮಾಡಿದ್ಮೇಲೆ ಆಯ್ತು. ಅದೇ ಎಣ್ಣೆ ಹಾಕ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಇದಕ್ಕೆ ಸಾಸಿವೆ ಸಿಡಿತದೆ. ಇದಕ್ಕೆ ಕರಿಬೇವು ಸ್ವಲ್ಪ ಹಾಕಿ. ಓಕೆ. ಈ ಮೀನಿನ ಅದಕ್ಕೆ ಹಾಕ್ಬೇಕು. ಡೈರೆಕ್ಟ್ ಮೀನು ಸ್ವಲ್ಪ ಸಿಮ್ ಮಾಡಿ. ಹುಳಿ ಮುಂಚೆ ಎಲ್ಲ ಎಷ್ಟು ಮಾಡಲಿಕ್ಕೆ? ಎಷ್ಟು ನಿಮಿಷ ಬೇಯಬೇಕಾಗಿತ್ತು? ಅದೊಂದು 3 ನಿಮಿಷ ಸಾಕು. ಓಕೆ. ಅದು ಸಿಡಿಯೋ ಸ್ವಲ್ಪ ಕಡಿಮೆ ಆದಮೇಲೆ ಇದು ರುಬ್ಬಿರೋದಿರುತ್ತಲ್ಲ. ಹೌದೌದು. ಬೇಗ ಮಾಡ್ಬೋದಾ ಮೀನು ಸಾರು? ಬೇಗ ಮಾಡ್ಬೋದು. ಬೇಗ ಮಾಡಿ ಮತ್ತೆ ಇದು ಹಾಳಾಗೋದಿಲ್ಲ. ನೀವು 2 ದಿವಸ ಹೊರಗಿಟ್ರು ಸಹ ಇದಾ? ಯಾಕಂದ್ರೆ ಇದಕ್ಕೆ ಕಾಯಿ ಈರುಳ್ಳಿ ಏನು ಹಾಕ್ಲಿಲ್ಲ ಅಲ್ವಾ, ಹಾಗಾಗಿ ಹಾಳಾಗೋದಿಲ್ಲ. ಆಮೇಲೆ ಇದು ಮಾಡಿ ಒಂದು 5-6 ಗಂಟೆ ಆದ್ಮೇಲೆ ತಿಂದ್ರೆ ಒಳ್ಳೆ ಮೀನು ಇದೆಲ್ಲ ಹೇಳ್ಕೊಳ್ಳುತ್ತಲ್ಲ. ಓಕೆ ಓಕೆ. ಸೊ ಅದು ಸಿಡಿಯೋದಾದ್ಮೇಲೆ ಇದು ಸ್ವಲ್ಪ ಹಾಕ್ಬಿಟ್ಟು ಓಕೆ ಓಕೆ ಓಕೆ. ವೆರಿ ಸಿಂಪಲ್. ಎಣ್ಣೆಗೆ ಸಾಸಿವೆ ಒಗ್ಗರಣೆ ಹಾಕಿದೀವಿ, ಕರಿಬೇವು ಹಾಕಿದೀವಿ, ಅದಕ್ಕೆ ಮೀನಿನ ಹಾಕಿ 2-3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಅದ ನಂತರ ರುಬ್ಕೊಂಡಿರುವಂಥ ಖಾರನ ಅಂದರೆ ಉರಿದು ರುಬ್ಕೊಂಡಿರುವಂಥ ಹಸಿ ಖಾರನ ಆಮೇಲೆ ಇದಕ್ಕೆ ರುಚಿಗೆ ಬೇಕಷ್ಟು. ಓಕೆ ಓಕೆ. ಅಂದ್ರೆ ಈ ಸಾರಿನ ವಿಶೇಷ ಏನಂದ್ರೆ ಈಚೆನೆ ಇಟ್ಕೋಬಹುದು, ಫ್ರಿಜ್ ಇಲ್ಲ ಅಂದ್ರೂ 2-3 ದಿನ ಕೆಡೋದಿಲ್ಲ. ಓಕೆ. ಸ್ವಲ್ಪ ಇದಕ್ಕೆ ಇದೆ ಕಡಿದಿರೋದು ಸ್ವಲ್ಪ ಗ್ರೇವಿ ಹಾಕ್ಬಿಟ್ಟು ಫಸ್ಟಿಗೆ ಇದು ಮಸಾಲೆನ, ಯಾಕಂದ್ರೆ ಮಸಾಲೆ ಹಾಕಿದ್ರೆ ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ. ಓಕೆ. ಹುಳಿ ಮುಂಚಿ 5 ನಿಮಿಷ ಬೇಗ. ಸ್ವಲ್ಪ ಬೇರೆ ತರ ಬಂತು ಗಮ. ಬಂತು ಅನ್ಕೋ. ಅವಾಗಿಂದ ಅನ್ಕೊಳ್ತದೆ ಏನಪ್ಪ ಏನು ಬರ್ತಾ ಇಲ್ಲ, ಶುರು ಆಗಿಲ್ವಲ್ಲ ಇನ್ನ ಅನ್ಕೊಂಡೆ. ಶುರು ಆಯ್ತು ನೋಡಿ ಇವಾಗ. ಅದು ಎಲ್ಲ ಮಸಾಲೆ ಹಾಕಿದ್ಮೇಲೆ ಇನ್ನು ಒಳ್ಳೆ ಚೆನ್ನಾಗಿದೆ. ಈ ಸಾಯಂಕಾಲ ಗಂಜಿ ಅಂತೇಳಿ ಮಾಡ್ತಾರೆ ಮಂಗಳೂರು ಸೈಡ್ ಅಲ್ಲಿ. ಹೌದು. ಏನು ಹೆಂಗ್ ಮಾಡ್ತಾರೆ ಗಂಜಿ ಹೇಳಿ ಸ್ವಲ್ಪ? ಅದು ಬಾಯ್ಲ್ಡ್ ರೈಸಿಗೆ ಜಾಸ್ತಿ ನೀರು ಹಾಕಿ ಬೇಯಿಸೋದು. ಆಯ್ತು. ಅದನ್ನ ಬಾಗ್ಲಿಕ್ಕಿಲ್ಲ ನೀರ್ನ, ಹಾಗೆ ಇಟ್ಕೊಳ್ಳೋದು. ಆಯ್ತು. ಆಮೇಲೆ ಕೆಲವರು ಇದು ಜ್ವರ ಎಲ್ಲ ಬಂದ್ರೆ ಬರೀ ತೆಳಿ ಇರುತ್ತಲ್ಲ ಮೇಲಿದ್ದು ಗಂಜಿ, ಅದು ಮಾತ್ರ ಅದಕ್ಕೆ ಉಪ್ಪು ಹಾಕೊಂಡ್ಬಿಟ್ಟು ಕುಡಿಯೋದು. ತೆಳಿ ಮಾತ್ರ ಅದ್ರದ್ದು ಹಾಕೊಂಡು ಕುಡಿದ್ರೆ ಅದು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ನಿಮ್ಗೆ, ಡೈಜೆಷನ್ ಒಳ್ಳೇದು. ಓಕೆ. ಹಾಗಾಗಿ ಇದು ಲೈಟ್ ಫುಡ್. ಮತ್ತೆ ಬಾಯ್ಲ್ಡ್ ರೈಸ್ ರಾತ್ರಿಗೆ ಈ ವೈಟ್ ರೈಸ್ ಎಲ್ಲ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಅದೆಲ್ಲ ಇರುತ್ತಲ್ಲ. ಸೊ ಆ ಬಾಯ್ಲ್ಡ್ ರೈಸ್ ಅಲ್ಲಿ ಅದು ಇರೋದಿಲ್ಲ. ಹೌದಾ? ಸ್ವಲ್ಪ ಜೀವಕ್ಕೆ ತಂಪದು ಅಂತೇಳಿ ಹಾಗೆ. ಇದಕ್ಕೆ ಸೌಟ್ ಹಾಕೋಕ್ಕಿಂತ ಸ್ವಲ್ಪ ಕೈಯಲ್ಲೇ ಆಡಿಸಿದ್ರೆ ಹೌದಾ ಮೀನ್ ಪುಡಿ ಆಗಲ್ಲ ಅಂತ ಹೇಳಿ. ಮೀನ್ ಪುಡಿ ಆಗ್ಬಿಡುತ್ತಾ? ಇದು ಬೇಗ ಪುಡಿ ಆಗುತ್ತೆ ಮೀನುಗಳೆಲ್ಲ. ಓಹೋ ಹಾಗೆ. ಅದಕ್ಕೆ ಊರಲ್ಲೆಲ್ಲ ಈ ಮಡಿಕೆ ಇರುತ್ತಲ್ಲ ಅದ ಈಗ ಇದ್ ಮಾಡ್ಲಿಕ್ಕೆ ಅದು ಬಿಸಿನೂ ಆಗುದಿಲ್ಲ. ಅದ್ರ ಟೇಸ್ಟ್ ಬೇರೆ ಇರುತ್ತೆ, ಹಾಗಾಗಿ ಮಣ್ಣಿನ ಇದರಲ್ಲಿ ಮಾಡ್ತಾರೆ. ಇವಾಗ ಇದಕ್ಕೆ ಈ ಮಸಾಲೆನ ಅಂದ್ರೆ ನಾವು ಹುರ್ಕೊಂಡು ಪ್ರತಿಯೊಂದು ಹಾಕೊಂಡಿದೀವಿ. ಮೆಣಸಿನಕಾಯಿಯಿಂದ ಹಿಡಿದು ಧನಿಯಾದಿಂದ ಹಿಡಿದು ಮೆಣಸು, ಮೆಂತ್ಯ, ಜೀರಿಗೆ ಇಷ್ಟನ್ನು ಹುರ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೆ ಹಾಕ್ತಾ ಇದೀವಿ. ಇದು ತೆಂಗಿನಕಾಯಿ ಕೆಲವರು ಫ್ಯಾಟು ಅದೆಲ್ಲ ಹೇಳೋರಿಗೆ ಇದು ಒಳ್ಳೆ ಹೇಳಿ ಮಾಡ್ತೀವಿ. ಇದು ತೆಂಗಿನಕಾಯಿ ಇಲ್ಲ, ಈರುಳ್ಳಿ ಇಲ್ಲ. ಓಕೆ.
ನಮ್ಮ ಕಾರ್ಯಕ್ರಮಕ್ಕೆ ನರ್ಮದಾ ಅವರು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿರುವಂತಹ ಪುಳಿ ಮುಂಚಿ ಅಂದ್ರೆ ಒಂದು ಒಳ್ಳೆ ಶೈಲಿಯ ಗ್ರೇವಿನ ತೋರಿಸ್ತಾ ಇದ್ದಾರೆ. ಮೀನಲ್ಲಿ ಯಾವ ರೀತಿ ಗ್ರೇವಿ ಮಾಡ್ಬೋದು, ತುಂಬಾ ಗ್ರೇವಿನ ತೋರಿಸಿದ್ವಿ, ಆದ್ರೆ ಈ ಗ್ರೇವಿ ಮಾತ್ರ ನಾವು ತೋರಿಸಿರಲಿಲ್ಲ. ನರ್ಮದಾ ಅವ್ರ ಕಡೆ ಅದನ್ನು ತೋರಿಸ್ಬಿಡ್ತಾ ಇದೀವಿ. ಪುಳಿ ಮುಂಚಿ ಅಂದ್ರೆ ಇದು ಮೀನ್ ಸಾರಲ್ಲ, ಇದು ಬೇರೆ ತರ ಗ್ರೇವಿ. ಇದು ಗ್ರೇವಿ ಗ್ರೇವಿ. ಇದಕ್ಕೆ ತೆಂಗಿನಕಾಯಿ ಹಾಕಿ ಎಲ್ಲ ರುಬ್ಬಿದ್ರೆ ಸಾರು ತರ ಆಗುತ್ತೆ ನಿಮಗೆ. ಓಹೋ ಇದು ಚೆನ್ನಾಗಿರುತ್ತೆ ಅನಿಸ್ತದೆ. ಇದು ಹಾಗೆ ಚೆನ್ನಾಗಿರುತ್ತೆ. ಓಹೋ ಅಂದ್ರೆ ಯಾವ ಮೀನಲ್ಲಿ ಬೇಕಾದ್ರೆ ಮಾಡ್ಕೋಬಹುದಾ ಇದನ್ನ? ಇದರಲ್ಲಿ ಮಾಡಿದ್ರೆ ಟೇಸ್ಟ್ ಮತ್ತೆ ಇನ್ನೊಂದು ಮತ್ತಿ ಬರುತ್ತಲ್ಲ, ಮತ್ತಿಯಲ್ಲೂ ಚೆನ್ನಾಗಿರುತ್ತೆ. ಅದ್ರಲ್ಲಿ ಮುಳ್ಳು ಜಾಸ್ತಿ ಅಂತ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ. ಹೌದೌದು, ಬಂಗಡೆಯಲ್ಲಿ ಈ ಮೀನಲ್ಲಿ ಇದೊಂದೇ ಪ್ರಾಬ್ಲಮ್ ಅಲ್ವಾ. ಮಾಡೋದು ಸುಲಭ, ಇದು ತಿನ್ಲಿಕ್ಕೂ ರುಚಿ. ಎಲ್ಲ ಹಾಕಾಯ್ತಾ ಇದೆ ಫಿಶ್ ಎಲ್ಲ ಹಾಕಿ ಆಯ್ತು. ಎಷ್ಟೇ ಬೆಂದ್ರೆ ಇಳಿಸ್ತಾರದು ಅಷ್ಟೇನಾ? ಓಹೋ ಹಾಕ್ಬಿಟ್ಟು ಮುಚ್ಚಿಬಿಡ್ಲ. ಮುಚ್ಚಿಬಿಡಿ. ಇವನ್ 5 ನಿಮಿಷ ಬೆಂದು ಅದು ಎಣ್ಣೆ ಎಲ್ಲ ಮೇಲೆ ಬರ್ಬೇಕು. ಓಕೆ, ಅಷ್ಟೊತ್ತಿಗೆ ಬೆಂದಾಗಿದೆ ಅಂತ ಹೇಳಿ ಆಮೇಲೆ ತಿಂತಾದಷ್ಟೇ ಕೆಲಸ. ಓಕೆ, ನರ್ಮದಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಳಿ ಮುಂಚಿ ಅಂದ್ರೆ ನಮ್ಮ ದಕ್ಷಿಣ ಕನ್ನಡದ ಪ್ರಸಿದ್ಧವಾದಂಥ ಅಡುಗೆ. ಇದು ತುಂಬಾ ಸಖತ್ತಾಗಿರುತ್ತೆ. ಮೀನ್ ಸಾರಲ್ಲ, ಆದರೆ ಮೀನ್ ಗೊಜ್ಜು ಅಲ್ಲ, ಒಂಥರ ಗಟ್ಟಿ ಗ್ರೇವಿ, ತುಂಬಾ ಸಖತ್ತಾಗಿರುತ್ತೆ. ಒಳ್ಳೆ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದಾರೆ. ನೋಡೋಣ ರುಚಿಯಾಗಿರುತ್ತೆ ಅಂತ. ನೋಡೋಣ ಫಸ್ಟ್ ನೋಡೋಣ. ಓಹ್, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಸಖತ್ತಾಗಿದೆಯಲ್ಲ. ಆಫ್ ಮಾಡೋಣ? ಆಫ್ ಮಾಡಿ. ನಮ್ಮ ಅಡುಗೆ ಮನೆಯೆಲ್ಲ ಇವತ್ತು ಅದ್ಭುತವಾಗಿದೆ ನೋಡಿ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಸೇಮ್ ಹೋಟೆಲ್ ಮಾಡೋ ಥರನೇ ಇದೆಯಲ್ಲ. ಹೌದಾ? ನೋಡಿ ಇವಾಗ ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಆಮೇಲೆ ನೋಡೋಣ. ಫಸ್ಟ್ ಕಲರ್ ನೋಡ್ಲಿಕ್ಕೆ, ಆಮೇಲೆ ಸೆಕೆಂಡ್ ಹೇಳ್ತೀವಲ್ಲ ಟೇಸ್ಟ್ ಏನಿದೆ. 2 ದಿನ ಈಚೆ ಫ್ರಿಜ್ಜಲ್ಲಿಂದ ಇಟ್ಟರು ತಿನ್ಬೋದು, ಕೆಡೋವಂಥದ್ದು ಏನೂ ಇಲ್ಲ, ಕೆಡೋವಂಥ ಪದಾರ್ಥಗಳು ಏನೂ ಹಾಕಿಲ್ಲ. ಎಸ್, ಫಿಶ್ ಫ್ರೈ ಥರನೂ ಇದೆ, ಆದರೆ ಫ್ರೈ ಅಲ್ಲ. ದಕ್ಷಿಣ ಕನ್ನಡದ ಟ್ರೆಡಿಷನಲ್ ಬಾಂಗಡೆ ಪುಳಿ ಮುಂಚಿ ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಮೇಡಮ್. ಪುಳಿ ಮುಂಚಿ ಇವನ್ ಮಾಡಿಸ್ಬೇಕಲ್ಲ, ಯಾರನ್ನ ಕರ್ಕೊಂಡ್ಬಂದು ಮಾಡಿಸೋದು, ಯಾರ ಮೇಲೆ ಇದು ಮಾಡ್ತಾರೆ ಅಂತ ಹುಡುಕ್ಬೇಕಾದ್ರೆ ನರ್ಮದಾ ಅವ್ರು ಸಿಕ್ಕಿದ್ದಾರೆ. ಒಳ್ಳೆ ಪುಳಿ ಮುಂಚಿ ಯಾವ ರೀತಿ ಮಾಡಬೇಕು ಅಂತ ತೋರಿಸಿದ್ದಾರೆ. ಯಾವ ರೀತಿ ಪುಳಿ ಮುಂಚಿನ ನರ್ಮದಾ ಅವ್ರು ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪುಳಿ ಮುಂಚಿ ಮಾಡುವ ವಿಧಾನ: ಒಂದು ಬಾಣಲೆಗೆ ಒಂದೊಂದಾಗಿ ಧನಿಯಾ, ಜೀರಿಗೆ, ಮೆಣಸು, ಮೆಂತ್ಯ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿಯನ್ನು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಶುಂಠಿ, ಹುಣಸೆ ಹಣ್ಣು ಸೇರಿಸಿ ರುಬ್ಬಿ ಒಂದು ಬೌಲ್ಗೆ ಹಾಕಿಕೊಳ್ಳಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಬಾಂಗಡಿ ಮೀನು, ನೀರು, ಉಪ್ಪು, ರುಬ್ಬಿದ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಪುಳಿ ಮುಂಚಿ ರೆಡಿ ಟು ಈಟ್. ಪುಳಿ ಮುಂಚಿ ಇದು ಹುಳಿ ಖಾರ. ಅದೊಂದು 2-3 ಗಂಟೆ ನೆನೆದ್ರೆ ಒಳ್ಳೆ ಎಳಿತೆ, ಉಪ್ಪು ಖಾರ ಹುಳಿ ಎಲ್ಲ. ಅಯ್ಯೋ, ಇವಲೇ ಬೇಜಾನ್ ಎಳೆದಿದೆ ಅಲ್ವಾ? ಚೆನ್ನಾಗಿದೆ, ಗ್ರೇವಿ ಚೆನ್ನಾಗಿದೆ, ಹುಳಿಯಾಗಿ ಅದ್ಭುತವಾಗಿದೆ. ಅದ್ಭುತ, ತುಂಬ ಚೆನ್ನಾಗಿದೆ. ನರ್ಮದಾ ಅವರೇ ತುಂಬ ಸಕ್ಕತ್ತಾಗಿ ಹೇಳ್ಕೊಟ್ಟಿಲ್ಲ. ಇದನ್ನೊಂದು ಹೇಳ್ಕೊಟ್ಟಿಲ್ಲ. ನಾವು ಫಿಶ್ ಫ್ರೈ ಎಲ್ಲ ತೋರಿಸಿದ್ವಿ, ಫಿಶ್ ಕರಿ ತೋರಿಸಿದ್ವಿ, ಆಮೇಲೆ ಹೈದ್ರಾಬಾದ್ ಫಿಶ್ ಕರಿ ತೋರಿಸಿದ್ವಿ, ಎಲ್ಲ ತೋರಿಸಿದ್ವಿ. ಈ ಪುಳಿ ಮುಂಚಿ ಒಂದು ತೋರಿಸಿರಲಿಲ್ಲ. ತುಂಬಾ ಚೆನ್ನಾಗಿದೆ. ನೀವು ಹೇಳಿದಾಗೆ ಫಿಶ್ನೆಲ್ಲ ಯಾವಾಗಲೂ ಒಂದು 2-3 ಅವರು ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವು ಮಧ್ಯಾಹ್ನ ಮಾಡಿ ರಾತ್ರಿ ತಿಂದರೂ ಚೆನ್ನಾಗಿರುತ್ತೆ, ಇಲ್ಲ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಬಾರಿಸ್ಕೊಂಡಂಗಿದ್ರು ಚೆನ್ನಾಗಿರುತ್ತೆ. ನೀವು ಒಂದು ಹೊಸ ರುಚಿ, ಹೊಸ ಅಡುಗೆ ಕಲ್ತಂಗಾಗುತ್ತೆ. ಹೊಸದನ್ನ ಟ್ರೈ ಮಾಡ್ತಾರೆ, ಮಾಡಲಿಕ್ಕೂ ಸುಲಭ ಇದೆ, ಎಲ್ಲರಿಗೂ ಖುಷಿಯಾಗಿದೆ, ನನಗಂತೂ ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು, ವಕೀಲರಿಗೆ ಕೇಳಿದೆ ಅಂತೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ನರ್ಮದಾ ಅವರೇ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಮತ್ತೆ ಬಂದಿದ್ದಾರೆ ಸುಚಿತ್ರಾ ಅವರು. ಸುಚಿತ್ರಾ ನಮಸ್ಕಾರ. ಏನ್ ಮಾಡ್ತೀರಾ ಸುಚಿತ್ರಾ ಈಗ? ಫಿಶ್ ಟಿಕ್ಕಾ ಮಾಡ್ತಾ ಇದ್ದೀನಿ. ಫಿಶ್ ಟಿಕ್ಕಾ ಏನು ಆರ್ದಲ್ಲೂ ಫಿಶ್ ಹಾಕೋ ಬಂದ್ಬಿಟ್ಟಿದೀವಲ್ರಿ?
ಫಿಶ್ ಮಾಡ್ತಿದ್ರೆ ಡಿಸೈನ್ ಮನೇಲೆ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ಕಾಸ್ಟ್ಯೂಮ್ ಆಗಿ ನಾನು ಹಿಂಗೆ ಹಿಡ್ಕೊಂಡ್ಬರ್ತೀರ ಅನ್ಕೊಂಡೆ, ಏನೋ ಇಲ್ಲಿ ದಾರದಲ್ಲಿ ಹಾಕೊಂಡು. ಓ ವೆರಿ ಗುಡ್, ನೋ ಪ್ರಾಬ್ಲಮ್. ಓಕೆ, ಫಿಶ್ ಟಿಕ್ಕಾ ಮಾಡಕ್ಕೆ ಏನೇನು ತಂದಿದ್ದೀರಾ? ಫಿಶ್ ಟಿಕ್ಕಾ ಬೇಕಾಗುವ ಸಾಮಗ್ರಿಗಳು: ಮೀನು, ಕಡಲೆ ಹಿಟ್ಟು, ಗರಂ ಮಸಾಲ, ಚಾಟ್ ಮಸಾಲ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಓಂಕಾಳು, ಅರಿಶಿನ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ನಿಂಬೆ ರಸ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ, ಏನ್ ಇಡ್ಲಿ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲು ತಗೊಳ್ಳಿ. ಇದಕ್ಕೆ ಬೋನ್ಲೆಸ್ ಫಿಶ್ ತಗೋಬೇಕು. ಬೋನ್ಲೆಸ್ ಫಿಶ್ ಇದು. ಇದು ಸುರ್ಮೈ ತಗೊಂಡಿದ್ದೀನಿ. ಎನಿ ಸೀ ಫಿಶ್ ಬೋನ್ಲೆಸ್ ತಗೋಬೇಕು ಟಿಕ್ಕಾ. ಓಕೆ. ನಿಂಬೆ ಹಣ್ಣು. ಓಕೆ. ತವಾ ಫ್ರೈ ಅಲ್ಲ ಇದು? ಡೀಪ್ ಫ್ರೈ ಅಲ್ಲ, ತವಾ ಫ್ರೈ. ಟಿಕ್ಕಾ ಅಲ್ಲ. ಹೌದು. ಡೀಪ್ ಫ್ರೈ ಅಲ್ಲ. ಫಿಶ್ ಒಂದು ಅರ್ಧ ನಿಂಬೆ ಹಣ್ಣಷ್ಟು ತಗೊಂಡಿದ್ದೀನಿ. ಓಕೆ. ಏನಿದು? ಮೊಸರು. ಓಕೆ. ಎಷ್ಟು? 2 ಸ್ಪೂನ್ ಅಷ್ಟು. ಓ, ನಾವು ನಿಂಬೆಹಣ್ಣು ಹಾಕೊಳ್ತೀವಿ, ಮೊಸರು ಹಾಕೊಳ್ತೀವಿ. 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇಷ್ಟಕ್ಕೆ. ಓಕೆ. 2 ಟೇಬಲ್ ಸ್ಪೂನ್ ಅಂತ ಅನ್ಕೊಳ್ಳಿ. ಅರಿಶಿನ ಪುಡಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ಸಾಕು ಅಷ್ಟಕ್ಕೆ. ಓಕೆ. ಗ್ರೀನ್ ಚಿಲ್ಲಿ ಪೇಸ್ಟ್ 1 ಟೀ ಸ್ಪೂನ್ ಸಾಕು. ರೆಡ್ ಚಿಲ್ಲಿ ಪೌಡರ್ನು ಹಾಕ್ತೀನಿ. ಓಕೆ. ಅಂತ ಖಾರ ಇರಲ್ಲ, ಅಲ್ವಾ? ಖಾರ ಇರಲ್ಲ, ಬಟ್ ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ಮತ್ತೆ ಮೊಸರು ಯೂಸ್ ಮಾಡೋದ್ರಿಂದ ಖಾರ ಈಕ್ವಲ್ ಆಗಿ ಹಾಕ್ತೀನಿ. ರೆಡ್ ಚಿಲ್ಲಿ ಪೌಡರ್ 1-2 ಸ್ಪೂನ್ ಅಷ್ಟು. ಜೀರಾ ಪೌಡರ್ 1/4 ಚಮಚ. ಗರಂ ಮಸಾಲ 1 ಟೀ ಸ್ಪೂನ್. ಚಾಟ್ ಮಸಾಲ ಟಿಕ್ಕಾ ಅಲ್ಲ, 1/4 ಚಮಚ ಸಾಕು. ಸ್ವಲ್ಪ ಹಾಕಿದ್ರೆ ಸಾಕಲ್ಲ. ಇಲ್ಲಿ ಇದೆ ಡಿಫ್ರೆಂಟ್ ಫ್ಲೇವರ್ ಬರೋದು. ಅಜ್ವೈನ್ ತಗೊಂಡಿದ್ದೀನಿ. ಓಂ ಕಾಳಲ್ಲ ಇದು? ಇದು ತುಂಬಾ ಡೈಜೆಷನ್ಗೆ ಏಡ್ ಆಗುತ್ತೆ ಓಮು, ಮತ್ತೆ ಫ್ಲೇವರು ಡಿಫ್ರೆಂಟ್ ಆಗಿ ಬರುತ್ತೆ ಇದು. ಓಕೆ. ಕಡಲೆ ಹಿಟ್ಟು ಬೈಂಡಿಂಗ್ ಬೇಕಾಗುತ್ತಾ? ಬೈಂಡ್ ಸ್ವಲ್ಪ ಜಾಸ್ತಿ ಬೇಡ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀರಾ? ಅಂದ್ರೆ ಇದಕ್ಕೇನು ಮೊಟ್ಟೆ ಹಾಕಿ ಏನದು ನಮ್ಮ ಕಾರ್ನ್ ಪೌಡರ್ ಎಲ್ಲ ಹಾಕೋದಿಲ್ಲ ಏನು ಬೇಡ? ಇಲ್ಲ. ಉಪ್ಪು, ಇನ್ನು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತೀನಿ. ಇಲ್ಲಿ ಕ್ಯಾಪ್ಸಿಕಮ್, ಆನಿಯನ್ ಮತ್ತೆ ಟೊಮೆಟೊ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡಿದ್ದೀನಿ. ಟಿಕ್ಕಾ ಅಲ್ಲ ಇದು. ಓ, ಈ ತರ ಮಾಡ್ತಾ ಇದ್ದೀರಾ ನೀವು? ನಾನೇನೋ ಬೇರೆ ಮಾಡ್ತೀರಾ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಅವಾಗಿಂದ. ಟೊಮೆಟೊ, ಆನಿಯನ್, ಇದು ಮ್ಯಾರಿನೇಟ್ ಮಾಡಿ ಫಿಶ್ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಚೆನ್ನಾಗಿ. ಇವನ್ನೆಲ್ಲ ಹಾಕಿ? ಹೌದು. ಓಕೆ. ಮಿನಿಮಮ್ ½ ಅವರ್ ನೆನಿಬೇಕು. ನೆನಿಬೇಕು. ಅವಾಗ ಅದು ಮಸಾಲೆ ಎಲ್ಲ ಫಿಶ್ಗೆ ಚೆನ್ನಾಗಿ ಹಿಡಿಯುತ್ತೆ. ಓಕೆ. ಇದ್ರೊಳಗೆ ಯಾವುದೇ ರೀತಿಯ ಮುಳ್ಳೆಲ್ಲ ಇರೋದಿಲ್ಲ? ಇಲ್ಲ, ಬೋನ್ಲೆಸ್ ಇದು. ಓಕೆ. ಸ್ವಲ್ಪ ನಾನು ಕೈ ಯೂಸ್ ಮಾಡ್ತೀನಿ. ಮಾಡಿ ಮಾಡಿ. ಓಕೆ. ಇದಕ್ಕೆ ಬೋನ್ಲೆಸ್ಸೇ ತಗೋಬೇಕು ಟಿಕ್ಕಾ ಆಗಿರೋದ್ರಿಂದ. ಓಕೆ. ಪ್ಯಾನ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಬೇಕಾಗುತ್ತೆ. ಓಕೆ. ಸಾಫ್ಟ್ ಆಗುತ್ತೆ ಟಿಕ್ಕಾಸ. ಓಕೆ. ಆಯ್ತು. ಆದಷ್ಟು ಬೇಗ ಅಂದ್ರೆ ಇದನ್ನ ಇಮಿಡಿಯೇಟ್ ಆಗಿ ಮಾಡಕ್ ಹೋದ್ರೆ ಸ್ವಲ್ಪ ಉಪ್ಪು ಖಾರ ಹಿಡ್ದಿಲ್ವೇನೋ ಅಂತ ಅನ್ಸ್ಬೋದು ನಿಮ್ಗೆ. ಆದ್ರೆ ಮಾಡಿಟ್ಟು ಒಂದು ಅರ್ಧ-ಮುಕ್ಕಾಲು ಗಂಟೆ ಬಿಟ್ಟು ನೀವು ಇದನ್ನ ಹೆಂಚ್ ಮೇಲೆ ಹಾಕಿ ಫ್ರೈ ಮಾಡ್ಕೊಂಡು ಕಡ್ಡಿ ಚುಚ್ಚಿ ತಿಂದ್ರೆ ಅದ್ರ ಮಜಾನೇ ಬೇರೆ. ಓಕೆ ಸುಚಿತ್ರಾ, ಚುಚ್ಚಿ ಬೇಗ. ಬಾರ್ಬಿಕ್ಯೂ ಸ್ಟಿಕ್ಸ್ ತಗೊಂಡಿದ್ದೀನಿ. ಓಕೆ. ಮೊದಲೇ ನೀರಲ್ಲಿ ನೆನೆಸಿಡ್ಬೇಕು. ಆಯ್ತು. ಫಸ್ಟ್ ಈಗ ವೆಜಿಟೇಬಲ್ಸ್ನ ಹಾಕೋಣ. ಹಾಕಿ ಹಾಕಿ ಹಾಕಿ. ಈರುಳ್ಳಿ. ಕೈ ಇಟ್ಕೊಂಡ್ಬಿಟ್ಟಿರಿ, ಹುಷಾರ್ರಿ.
ಟೊಮ್ಯಾಟೊ. ಓಹೋ, ಒಂದಾಗ್ಬೋದಲ್ಲ ಕಡ್ಡಿಲಿದು? ಹಾಂ, ಒಂದು ಮಾಡ್ಬೋದು ನೀಟಾಗಿ. ಕ್ಯಾಪ್ಸಿಕಮ್. ಓಕೆ. ಫಿಶ್. ಹಾಂ ಹಾಂ, ನೀವು ಹೇಳ್ಬೇಕು ನಮಗೆ ಫಿಶ್ ಯಾವುದು ಅಂತ. ಎಲ್ಲ ಒಂದೇ ಥರ ಕಾಣುತ್ತೆ ಅಲ್ಲ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್. ತಿನ್ನೋವಾಗ ಗೊತ್ತಾಗುತ್ತೆ ಡಿಫ್ರೆನ್ಸ್. ಫಿಶ್ ಯಾವುದು ತರಕಾರಿ ಯಾವುದು ಅಂತಲ್ಲ. ಹೌದು. ಕೆಲವ್ರು ಗೊತ್ತಾಗಲ್ಲ ಅಂತಾರೆ ಸುಜಿತ್ರ. ಹೌದಾ? ಹಾಂ. ಮತ್ತೆ ಈರುಳ್ಳಿ. ಓಕೆ ಕ್ಯಾಪ್ಸಿಕಮ್. ಓಕೆ. ವೆಜ್ ವೆಜ್. ಫಸ್ಟ್ ತರಕಾರಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಈ ತರ ಕ್ಯೂಬ್ಸ್ ತರಾನೇ ಕಟ್ ಮಾಡ್ಕೋಬೇಕು. ಅವಾಗಲೇ ನಮ್ಗೆ ಅವಲೇ ಅದು ಕುತ್ಕೊಳ್ಳೋದು ಕೂಡ ಕುತ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಗೆಟ್ ದ ರೈಟ್ ಶೇಪ್. ಟಿಕ್ಕಾ ಅಂದ್ರೆ ಆ ತರನೇ ಕ್ಯೂಬ್ಸ್ ತರಾನೇ ಇರಬೇಕು. ಕ್ಯಾಪ್ಸಿಕಮ್, ಫಿಶ್ ಇದ್ರ ಮೇಲೆ ಮುಚ್ಚೋದೇನು ಬಿಡುವ? ಮುಚ್ಚಬೇಕು. ಫ್ಲೇಮ್ ಕಡಿಮೆ ಇಟ್ಟಿರಿ, ಇದು ಒಟ್ಟಿಗೆ ಬೇಯಿ. ಏನ್ರಿ ಅವಲೇ ರೆಡಿ ಆಗೋಯ್ತಲ್ರಿ? ಬೇಗ ಆಗುತ್ತೆ. ಬೇಗ ಆಗುತ್ತೆ. ಫಿಶ್ ಅಲ್ವಾ, ಅದು ನಾವು ಬೋನ್ಲೆಸ್ ತಗೊಂಡಿದೀವಿ. ಡಿಪೆಂಡ್ಸ್ ಆನ್ ದ ಫಿಶ್ ನಾವು ಯಾವ್ದು ತಗೋತೀವಿ. ಓಕೆ. ಫುಲ್ಲು ಫಿಶ್ ಡೇ ಇವತ್ತು ನಮಗೆ. ಒಂದು 2-3 ಪೀಸ್ ಇದೆ. ಹಂಗೆ ಯಾಕಣ್ಣ? ಕಡ್ಡಿ ಗಿಡ್ಡಿ ಇಲ್ಲದೆ ಹೆಂಗಿರುತ್ತೆ ಅಂತಣ್ಣ? ಹೌದು, ಅದಿಲ್ಲ ಅಂದ್ರೆ ಹಾಗೆ ಇರುತ್ತೆ. ಸ್ವಲ್ಪ ಎಣ್ಣೆ ಗಿಣ್ಣೆ ಹಾಕ್ಬೇಕಾ ಪಕ್ಕದಲ್ಲಿ? ಬೇಯ್ತಾ ಇದೆ. ಕಡ್ಡಿ ಇಲ್ಲ ಸಾರ್ ಅಂದವ್ರು ಬೇಕಂದ್ರೆ ಹಿಂಗೆ ಹಾಕೋಬಹುದು. ಎಷ್ಟು ನಿಮಿಷ ಇದು ಕುಕ್ ಆಗಬೇಕಾಗುತ್ತೆ ಈ ಥರ? 15 ನಿಮಿಷ. 15 ಮಿನಿಟ್ಸ್ ಕುಕ್ ಆಗಬೇಕಾ? ಓಕೆ, ತೆಗೆದು ನೋಡ. ಆಹಾ, ಚೆನ್ನಾಗಿದೆ ರೀ. ಎರಡು ಸೈಡೂ ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಸರಿ. ಓಕೆ ಓಕೆ. ನೋಡಿ ಹೇಳಿ ಹೆಂಗಿದೆ ಅಂತ. ಓಕೆ, ಫಿಶ್ ಟಿಕ್ಕಾ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಫಿಶ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಕಾಣಿಸ್ತಾ ಇದೆ. ತರಕಾರಿ ಎಲ್ಲ ಬೆಂದಿದೆ. ಯಾವ ರೀತಿ ಸುಚಿತ್ರ ಅವರು ಫಿಶ್ ಟಿಕ್ಕಾನ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಫಿಶ್ ಟಿಕ್ಕಾ ಮಾಡುವ ವಿಧಾನ: ಒಂದು ಬೌಲ್ಗೆ ನಿಂಬೆ ರಸ, ಮೊಸರು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಓಂಕಾಳು, ಕಡಲೆ ಹಿಟ್ಟು, ಉಪ್ಪು, ದಪ್ಪ ಮೆಣಸಿನಕಾಯಿ, ಟೊಮೆಟೊ, ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಕಟ್ ಮಾಡಿದ ಮೀನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಯಲು ಬಿಡಿ. ಒಂದು ಬಾರ್ಬಿಕ್ಯೂ ಸ್ಟಿಕ್ಗೆ ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಮೀನಿನ ಪೀಸ್ ಹೀಗೆ ಒಂದಾದ ಮೇಲೊಂದರಂತೆ ಚುಚ್ಚಿ ಪ್ಯಾನ್ಗೆ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡಿ. ಈಗ ಫಿಶ್ ಟಿಕ್ಕಾ ರೆಡಿ ಟು ಟೇಸ್ಟ್. ಓಕೆ ಸುಚಿತ್ರ ಅವರೇ, ಟೇಸ್ಟ್ ಮಾಡ್ಬಿಡ್ಲಾ? ತರಕಾರಿ ಎಲ್ಲ ಕ್ರಂಚಿಯಾಗಿ. ಅದ್ಭುತವಾಗಿದೆ, ಅದ್ಭುತ. ಸಕ್ಕತ್ತಾಗಿದೆ. ಒಂದು ತಿಂದರೆ ಸಾಕು, ಸಾಯಂಕಾಲ ತನಕ ಸುಧಾರಿಸ್ಕೋಬೋದು. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸುಚಿತ್ರ. ಕಾರ್ಯಕ್ರಮಕ್ಕೆ ಬಂದು ಹೊಸ ಹೊಸ ನಿಮ್ಮ ಕೈ ರುಚಿ ನಮಗೆ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನೂ ಹೊಸ ಹೊಸ ರುಚಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿ ನಮ್ಮ ಬಾಯಿ ರುಚಿನ ಸರಿ ಮಾಡಿ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ, ಅದ್ಭುತವಾಗಿದೆ. ಇದೇ ಥರ ಅದ್ಭುತವಾಗಿ ಕೊಡ್ತಾ ಇದ್ರೆ ನೀವು ಮನೇಲಿ ಕುತ್ಕೊಂಡು ನೋಡಿಕೊಂಡು ಬರ್ಕೊಂಡು ಮಾಡಿಕೊಂಡು ಪಾರಿಸ್ತಾ ಇದ್ರೆ ನೀವು ಒಳ್ಳೆ ಕುಕ್ ಆಗಿಬಿಡ್ತೀರಾ. ಏನೇವು 2 ಗಂಟೆ ಆಗ್ತದೆ, ಕಾರ್ಯಕ್ರಮ ಮುಗಿಸಿ ಮುರಳಿ. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಏನ್ರಿ ಮುರಳಿ ನಮ್ಮನ್ನು ಕರ್ಸ್ಕೊಳ್ಳಲ್ವಲ್ಲ? ಅಯ್ಯೋ ನೀವೆಲ್ಲ ತೋರಿಸೋಳಿಗೆ ಚೆನ್ನಾಗಿರುತ್ತೆ. ಯಾವ್ದು ತಿನ್ನೋದ್ರಿ? ಎಲ್ಲ ಥರ ಅಡುಗೆನೂ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಬಾಯಿ ರುಚಿಗೆ ಬೇಕಾ, ಆರೋಗ್ಯಕ್ಕೆ ಬೇಕಾ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಾ, ಮಧ್ಯಾಹ್ನ ಊಟಕ್ಕೆ ಬೇಕಾ, ಎಲ್ಲ ತೋರಿಸ್ತೀವಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ